ಬಸ್ ವ್ಯೂವರ್ಸ್, ನಾನು ಮತ್ತೆ ನನ್ನ ಕೂರ್ಗ್ ಬಸ್ ಟೀಮ್ ಇವತ್ತು ಕೊಡಗಿನ ಕುಶಾಲನಗರ ಅಂದ್ರೆ ಕೊಡಗಿನ ಹೆಬ್ಬಾಗಿಲು ಅಂತ ಹೇಳ್ತಾರೆ, ಹಾಗೇನೆ ವಾಣಿಜ್ಯ ನಗರಿ ಅಂತ ಕೂಡ ಈ ಒಂದು ಪ್ಲೇಸ್ ಅನ್ನ ಕರೀತಾರೆ. ಇವತ್ತು ನಾವು ಕುಶಾಲನಗರದಲ್ಲಿದ್ದೀವಿ. ನಾನು ಮತ್ತೆ ನಮ್ಮ ಟೀಮ್ ಕುಶಾಲನಗರಕ್ಕೆ ಬಂದಾಗ ನಾವು ಇಲ್ಲಿ ನಮ್ಮ 3 ಜನ ಸ್ನೇಹಿತರಿದ್ದಾರೆ. ಅವ್ರನ್ನ ಮೀಟ್ ಮಾಡದೆ ನಾವು ಹೋಗೋದೇ ಇಲ್ಲ. ಅವ್ರು ಯಾರು ಅಂತ ಹೇಳಿದ್ರೆ, ಒಂದು ನಮ್ ಕರ್ಣ, ಇನ್ನೊಂದು ನಮ್ಮ ವಿಕ್ರಮ್, ಹಾಗೇನೆ ಮತ್ತೊಬ್ರು ಅಂತ ಹೇಳಿದ್ರೆ ಲಕ್ಷ್ಮಣ್. ಈ 3 ಜನ ನಾವು ಮೀಟ್ ಮಾಡೇ ಮಾಡ್ತೀವಿ. ಇವತ್ತು ಫಾರ್ ಎ ಚೇಂಜ್ ನಮ್ ಜೊತೆಗೆ ನಿಮ್ಗೆ ಕೂಡ ಅವ್ರನ್ನ ಯಾರು ಅಂತ ಹೇಳಿ ಪರಿಚಯ ಮಾಡಿಸುವ ಅಂತ ನಾನು ಅನ್ಕೊಂಡಿದೀನಿ. ನೀವೆಲ್ಲರೂ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ ನಮ್ಮ ಆ 3 ಜನ ಸ್ನೇಹಿತರು ಯಾರು ಅಂತ ಹೇಳಿ. ಬನ್ನಿ. ಸೊ ನಾನ್ ನಿಮ್ಗೆ ಹೇಳ್ದಂತಹ ನಮ್ಮ 3 ಜನ ಫ್ರೆಂಡ್ಸ್ ಕರ್ಣ, ವಿಕ್ರಮ್ ಅಂಡ್ ಲಕ್ಷ್ಮಣ್ ಇವರೇ. ಕೊಡಗಿನಲ್ಲಿ ಒಟ್ಟು ನೀವು 3 ಸಾಕಾಣೆ ಶಿಬಿರವನ್ನ ನೋಡಬಹುದು. ಒಂದು ದುಬಾರಿಲಿರುವಂತಹ ಸಾಕಾಣೆ ಶಿಬಿರ, ಇನ್ನೊಂದು ಮತ್ತಿಗೋಡಲ್ಲಿರುವಂತಹ ಸಾಕಾಣೆ ಶಿಬಿರ, ಅಂಡ್ ಇನ್ನೊಂದು ನಾನಿವಾಗ ಇಲ್ಲಿರುವಂತದ್ದು ಹಾರಂಗಿ ಸಾಕಾಣೆ ಶಿಬಿರ. ಇದು 3 years ಬ್ಯಾಕ್ ಅಷ್ಟೇ ಶಿಬಿರ ಸ್ಥಾಪನೆ ಆಗಿರುವಂತದ್ದು. ಸೊ ನಾನು ಹೇಳ್ದಂತಹ ಫ್ರೆಂಡ್ಸ್ ಅಲ್ಲಿ ಇವರು ಮೊದಲನೇವರು, ಅವರೇ ವಿಕ್ರಮ್ ಅಂತ ಹೇಳಿ. ನೋಡಿ ಸಿಟ್ ಮಾಡ್ಕೊಂಡು ಆ ಕಡೆ ತಿರ್ಗ್ಬಿಟ್ಟಿದ್ದಾನೆ. ನಾನು ಹೇಳ್ಬೇಕು ಯಾಕೆ ಇವ್ರು ನಮ್ ಫ್ರೆಂಡ್ಸ್ ಅಂತ ಹೇಳಿದ್ರೆ, ನಾವು ಫಸ್ಟ್ ಇಲ್ಲಿಗೆ ಯಾವಾಗ ವಿಸಿಟ್ ಮಾಡಿದ್ವಿ ಅವಾಗ ನಾವು ಕಂಡಂತಹ ಆನೆಯಲ್ಲಿ ವಿಕ್ರಮ್ ಹಾಗೆ ಕರ್ಣ ಆಗಿರ್ಬೋದು, ಲಕ್ಷ್ಮಣ ಇವರೇ ಇದ್ದಿದ್ದು. ಸೊ ಅವ್ರು ನಮ್ಗೆ ಫ್ರೆಂಡ್ಸ್ ಆಗಿದ್ದಾರೆ. ಅಂಡ್ ಇವನು ನಮ್ ಫೇವ್ರೇಟ್ ಕರ್ಣ. ಇವನ್ ತುಂಬಾ ತುಂಟ ಅಂತ ಹೇಳ್ಬೋದು. ಅಂಡ್ ಇವನ ಏಜ್ ಬಂದು 21 years. ಅಂಡ್ ವಿವರ್ಸ್, ನಿಮ್ಗೆ ಇನ್ನೊಂದು ನಾನು ವಿಷಯ ಹೇಳ್ಬೇಕು. ಏನಂತ ಹೇಳಿದ್ರೆ, ನಮ್ಮ ಈ ವಿಕ್ರಮ ಏನಿದ್ದಾನೆ ಇವನು ಮೈಸೂರು ದಸರಾದಲ್ಲಿ ಪಾಲ್ಗೊಂಡಂತ ಆನೆಗಳಲ್ಲಿ ಇವನು ಕೂಡ ಒಬ್ಬರಾಗಿದ್ದಾರೆ. ಇವಾಗ ಸದ್ಯಕ್ಕೆ ರಿಟೈರ್ಮೆಂಟ್ ಅಲ್ಲಿ ಇದ್ದಾನೆ. ಅಂಡ್ ಮೈಸೂರು ದಸರಾದ ಪಟ್ಟದ ಆನೆಯಾಗಿ ಕೂಡ ಇವರು ಕಾರ್ಯನ ನಿರ್ವಹಿಸ್ತಿರ್ತಾರೆ. ಅಂಡ್ ಇವರೇ ನಮ್ಮ ಲಕ್ಷ್ಮಣ. ನೋಡಿ ಎಷ್ಟು ಅಗ್ರೆಸಿವ್ ಆಗಿ ಇದ್ದಾರೆ ಅಂತ ಹೇಳಿ. ಇವರ ಕಾರ್ಯಾಚರಣೆ ಏನಿದೆ ಅದಕ್ಕೆಲ್ಲ ಬಳಸ್ಕೊಳ್ತಾರೆ ಈ ಆನೆನ. ಪುಂಡಾನೆಗಳನ್ನ ಸೆರೆ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಲೇಬೇಕಾಗುತ್ತೆ. ಅದಕ್ಕೆ ಇವ್ರನ್ನ ಕಾರ್ಯಾಚರಣೆ ಸ್ಪೆಷಲಿಸ್ಟ್ ಅಂತ ಕೂಡ ಕರೀತಾರೆ. ವ್ಯೂವರ್ಸ್, ಇವಾಗ ನಾವು ಸಾಕಾಣೆ ಶಿಬಿರದಲ್ಲಿದ್ದೀವಿ, ಹಾರಂಗಿ. ಅಂಡ್ ಇಲ್ಲಿ ಒಬ್ರು ಟೂರಿಸ್ಟ್ ನಮ್ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಮ್ಯಾಮ್. Hi, what's your name? Amrita, and I am here. I am from Maharashtra. I'm here for past 2 days. We have been like with a tour guide, and I believe the best point for Coorg is Madalpatti viewpoint. Like the ride is quite bumpy, yes, but the viewpoint is really like something worth it, and this place is something worth it, yes. And I would say it was a good experience. Yes, it's very hot during the day, but yeah, this time around it's quite cold and like not cold but very nice breezy climate. Which elephant did you like here? You saw all the elephants, right? Yeah. Which one you liked? That one. You know name? I don't know. But yeah, Lakshman is very sweet. Okay. We have fed Lakshman. And I think his name is Ishwara. I think Karna. Okay, yeah. He just came recently. Yeah. Hi, this is Padma. So I'm from Maharashtra. So from last 2 days I'm just came here for the tour Coorg trip. So I explore a lot, but I guess this is the one of my best trip I ever had in my life. So I like the places like Madalpatti peak, which is very that is the most beautiful. And the next one is this one
like elephant cap, so where we can see the elephant and feed the food to them. So yeah, it is very good. And the tour guide which we see is Hai, so he's suggesting us, like guiding what we are doing, is where we are going, and everything was like set up and all those things, the stay and food, it is very good. Yeah, so that's my experience. Yeah, so I'm looking forward to see more trips for the like Coorg or Karnataka place, like south places. Yeah, sure. Thank you. ಅಂಡ್ ನಮ್ ಜೊತೆಗೆ ಇವಾಗ ಕುಶಾಲ್ ನಗರದವರೊಬ್ರು ಇದ್ದಾರೆ, ಅವ್ರನ್ನ ಕೇಳೋಣ ಈ ಸಾಕಾನೆ ಶಿಬಿರದ ಬಗ್ಗೆ. ಸರ್ ನಮಸ್ತೆ, ನಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಅಂತೇಳಿ. ನೀವು ಬೇಸಿಕಲಿ ಕುಶಾಲ್ ನಗರದವರು? ಕುಶಾಲ್ ನಗರದಲ್ಲಿ ನಮ್ದು ಯೋಗಕ್ಷೇಮ ಆಯುರ್ವೇದ ಹಾಸ್ಪಿಟಲ್ ಅಂತ ಹಾಸ್ಪಿಟಲ್ ಇದೆ. ಈ ಸಾಕಾನೆ ಶಿಬಿರ ಬಗ್ಗೆ ನೀವು ನೋಡ್ಕೊಂಡು ಬಂದಿದ್ರೆ ಹೇಗೆ ಅನ್ಸುತ್ತೆ? ನೀವು 3 ವರ್ಷ ಆಯ್ತು ಅಂತ ಹೇಳಿದ್ರು ಇದು ಇಲ್ಲಿ ಸ್ಟಾರ್ಟ್ ಆಗಿ ಅಲ್ವಾ, ಹೇಗಿದೆ ಈ ಸಾಕಾನೆ ಶಿಬಿರ? ದುಬಾರಿ ಶಿಬಿರದಲ್ಲಿ ಆನೆಗಳ ಸಂಖ್ಯೆ ಜಾಸ್ತಿ ಆದ್ಮೇಲೆ ಇಲ್ಲಿ ಹೊಸದಾಗಿ ಶಿಬಿರ ಮಾಡಿದ್ದು. ನಾವು ಆಗಾಗ ಬರ್ತಾ ಇರ್ತೀವಿ ಇಲ್ಲಿ. ಸೊ ನಮ್ಗೆ ಇಲ್ಲಿ ಬಹಳ ಖುಷಿ ಆಗುತ್ತೆ. ಹಿನ್ನೀರೆಲ್ಲ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಗಾಳಿ ಕೂಡ ಇರೋದ್ರಿಂದ ಒಂಥರ ಬಹಳ ಫ್ರೆಶ್ ಫೀಲ್ ಆಗುತ್ತೆ ಇಲ್ಲಿ ಬಂದಾಗ. ಅನ್ಸತ್ತೆ ಸ್ವಲ್ಪ ಸಮಯ ಜಾಸ್ತಿ ಇರಬೇಕಿತ್ತು ಅಂತ ಅನ್ಸತ್ತೆ. ಅಂದ್ರೆ ಕೆಲವು ಸೀಸನ್ ಅಲ್ಲಿ ಈಗ ಸನ್ಸೆಟ್ ಲೇಟಾಗಿ ಆಗುವಾಗ ಒಂದು 6:30ವರೆಗೆ ಆದ್ರೂ ಇಲ್ಲಿ ಪರ್ಮಿಟ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಈಗ ಬಿಸಿಲು 4:30-5 ಗಂಟೆವರೆಗೆ ಇರೋದ್ರಿಂದ ಅದೊಂದು. ಅದರ್ ಸೀಸನ್ ಅಲ್ಲಿ ಸ್ವಲ್ಪ ಬೇಗ ಕತ್ಲಾಗತ್ತೆ. ಸೊ ಅದೊಂದು ಬಿಟ್ರೆ ಬಾಕಿ ಎಲ್ಲ ನ್ಯಾಚುರಲಿ ಆದಷ್ಟು ರಿಟೈನ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಅಂದ್ರೆ ಡೇ ಟೈಮ್ಗಿಂತ ಜಾಸ್ತಿ ಈವ್ನಿಂಗ್ ಟೈಮ್ ಅಲ್ಲಿ ಜನರು ಬರ್ತಾರೆ ಅಂತ ಹೇಳ್ತೀರಾ? ಅಲ್ಲ, ಇಲ್ಲಿ ಇರೋದೇ ಈವ್ನಿಂಗ್ ಅಂಡ್ ಮಾರ್ನಿಂಗ್ ಅಲ್ಲ. ಈವ್ನಿಂಗ್ ಬರೀ 4-6 ಗಂಟೆವರೆಗೆ ಪರ್ಮಿಟೆಡ್ ಇದೆ, ಬೆಳಿಗ್ಗೆ 9 to 11 ಇದೆ. ಸೊ ಹೌದು, ಹಾಗಾಗಿ ನಮ್ಗೆ ಈವ್ನಿಂಗ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಅನುಕೂಲ ಆಗ್ಬೋದು. ಅಥವಾ ಸೀಸನ್ ಅಲ್ಲಿ ಅವ್ರು ವೇರಿ ಮಾಡ್ಕೊಂಡ್ರು ಒಳ್ಳೇದು ಅನ್ಸುತ್ತೆ. ಅದು ಕೆಲವು ಸಂಡೇಸ್ 6:30ವರೆಗೆ ಅಂತ ಆ ಥರ ಏನಾದ್ರು ಮಾಡ್ಕೊಂಡ್ರು ಕೂಡ ಅದೊಂದು ಸಲಹೆ. ಬಾಕಿದೆಲ್ಲ ಬಹಳ ನೀಟಾಗಿ ಚೆನ್ನಾಗಿ ಇದೆ. ಬೇರೆ ವ್ಯವಸ್ಥೆಗಳ ಬಗ್ಗೆ ಎಲ್ಲ ಹೇಳೋದಾದ್ರೆ ಹೇಗಿದೆ ಸರ್? ವ್ಯವಸ್ಥೆ ಎಲ್ಲ ತುಂಬಾ ನೀಟಾಗಿ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಅದ್ರ ಬಗ್ಗೆ ಏನು ನಾವು ಹೇಳಂಗೇನೆ ಏನಿಲ್ಲ, ತುಂಬಾ ಕ್ಲೀನ್ ಆಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಸ್ವಲ್ಪ ಪಬ್ಲಿಕ್ಸ್ ಸ್ವಲ್ಪ ಬಿಹೇವ್ ಚೆನ್ನಾಗಿ ಮಾಡಿದ್ರೆ ಒಳ್ಳೇದು ಅಂತ ಅರ್ಥ. ಕೆಲವು ಸಲ ಕಾಲೇಜ್ ಮಕ್ಕಳು ಇಂಥವ್ರೆಲ್ಲ ಬಂದಾಗ ಸ್ವಲ್ಪ ಮಾಬ್ ಆಕ್ಟಿವಿಟೀಸ್ ತರ ಬಿಹೇವ್ ಮಾಡ್ತಾರೆ. ಅದೊಂದು ಬಿಟ್ರೆ ಬಾಕಿ ಎಲ್ರಿಗೆ ಪೀಸ್ಫುಲ್ ಆಗಿರೋ ಜಾಗ ಅಲ್ವಾ, ಚೆನ್ನಾಗಿ. ಎಷ್ಟು ಸತಿ ನೀವು ವಿಸಿಟ್ ಮಾಡಿದೀರಾ ಇಲ್ಲಿ? ನಾವು ಇದು ಓಪನ್ ಆದ ದಿನದಿಂದ ಸುಮಾರು ಸಲ ಬಂದಿದೀವಿ, ಬರ್ತಾ ಇರ್ತೀವಿ. ಫ್ಯಾಮಿಲಿ ಜೊತೆ ಹಾಗೆ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತೀವಿ, ಹಂಗ ಬರ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಇವಾಗ ನಮ್ಮ ಜೊತೆ ಇನ್ನೊಬ್ರು ಟೂರಿಸ್ಟ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ. ಎಲ್ಲ ಆರಾಮಿದೆ. ನಾವಿವತ್ತು ಡಾಕ್ಟರ್ನ ನಮಗೆ ನಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಸೊ ನನಗಷ್ಟು ಭಾವನೆ ಇರಲಿಲ್ಲ ಇಲ್ಲೆಲ್ಲದನ್ನು ಈ ಕಾಡಿನಲ್ಲಿರೋದು ಆನೆಗಳ ಬಗ್ಗೆ. ಸೊ ಇದನ್ನೆಲ್ಲ ಅವ್ರು ಹೇಳಿದ್ದಕ್ಕೆ ಇವತ್ತು ಟೈಮ್ ಮಾಡ್ಕೊಂಡು ಬಂದು ನೋಡಿದಾಗ ತುಂಬ ಖುಷಿ ಆಗ್ತಾ ಇದೆ. ಆನೆಗಳನ್ನೂ ಎಲ್ಲ ತುಂಬ ಚೆನ್ನಾಗಿ ಸಾಕಿ. ಆನೆ ಅಂದ್ರೆ ಇಷ್ಟನಾ ನಿಮ್ಗೆ? ಅದರ ಸಲುವಾಗಿ ಬಂದೆ. ಸ್ವಲ್ಪ ಗಂಗದ ಗುಡಿ ಹಾಡು ಎದ್ಬಿಟ್ಟಿದ್ರೆ ನಾನು ಅದ್ರ ಮೇಲೆ ಕುಣಿಯೋಣ ಅಂತ ಬಹಳ ಖುಷಿ ಇತ್ತು. ಈಗ ಇಷ್ಟು ಆನೆಗಳು ನೋಡಿದ್ರಲ್ಲ, ಯಾವ್ದು ನಿಮ್ ಫೇವ್ರೇಟ್? ಯಾವ್ದು ತುಂಬಾ ಖುಷಿ ಆಯ್ತು? ನನಗೆ ಇದೊಂದು ಯಾವ್ದು ಈಶ್ವರ ಅಂತ ಹೇಳಿದೆಯಲ್ಲ, ಅದು ಚೆನ್ನಾಗಿ ಅನಿಸ್ತು. ಎಲ್ಲಿಂದ ಬಂದಿದ್ ಸರ್ ನೀವು? ಬಾಂಬೆಯಿಂದ ಬಂದಿದ್ದು ನಾವು. ಅಂದ್ರೆ ಇಲ್ಲಿ ವಿಸಿಟ್ ಮಾಡಿದ್ ಫಸ್ಟ್ ಟೈಮ್ ಅಂದ್ರೆ ಈ ಸಾಕಾನೆ ಶಿಬಿರಕ್ಕೆ? ಇಲ್ಲಿಗೆ ಬಂದಿದ್ದು ಫಸ್ಟ್ ಟೈಮ್ ನಾನು. ಕೊಡಗಿಗೆ ಬರ್ತಾ ಇರ್ತೀರಾ? ಕೊಡಗಿಗಿಂತ ಮೈಸೂರಿಗಂತೂ ಬರ್ತಾ ಇದ್ದೆ. ಸೊ ಮೈಸೂರಿಂದ ಈ ಸರಿ ಬಂದಿದ್ದು. ಅದೇ ಡಾಕ್ಟರ್ ಮಾತ್ರ ಇಲ್ಲೆಲ್ಲ ನೋಡೋದಕ್ಕೆ ಭಾಳ ಚೆನ್ನಾಗಿದೆ ಬಾ ಅಂತ ಕರೆಸಿದಾಗ ಇದು ಒಂದು ಜಾಗಕ್ಕಂತೇಳಿ ಅವ್ರು ಕರ್ಕೊಂಡ್ ಬಂದ್ರು. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನಮ್ಮ ಎಲ್ಲ ಇಟ್ಟಿದ್ದಾರೆ. ಸೊ ತುಂಬಾ ಜನನೂ ಬಂದಿದ್ದು ನೋಡಿದ್ರೆ ಇಟ್ಸ್ ಅ ಗುಡ್ ಪ್ಲೇಸ್ ಫಾರ್ ಯುವರ್ ವಿಸಿಟ್. ಇವನ್ ಟೂರಿಸ್ಟ್ಗಳು ಅವರೆಲ್ಲ ಬರ್ಲಿಕ್ಕೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬರುವಾಗ ವಿತ್ ಫ್ಯಾಮಿಲಿ ಬರ್ತೀರಾ? ಫ್ಯಾಮಿಲಿ ಇದೆ ಇಲ್ಲಿ ಬಂದಿದ್ದಾರೆ. ಎನಿವೇ, ಥ್ಯಾಂಕ್ ಯು. ಹಲೋ ಮ್ಯಾಮ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹೆಸರು? ಶೀತಲ್ ಅಂತ. ಶೀತಲ್ ಅಂತ. ನೀವು ಕುಶಾಲನಗರದಲ್ಲಿರೋದಾ? ಎಷ್ಟು ಟೈಮ್ ಇಂದ ವಿಸಿಟ್ ಮಾಡಿದ್ದೀರಾ ಇಲ್ಲಿ ಪ್ಲೇಸ್? ಆಲ್ಮೋಸ್ಟ್ 1-2 years. 2 years. ಅಂಡ್ ಅದೇ 3 years ಆಯ್ತು ಅಂತ ಹೇಳಿದಿರಿ ಸ್ಟಾರ್ಟ್ ಆಗಿ. ಸೊ 2 years ಇಂದ ಬರ್ತಾ ಇದ್ದೀರಾ ಇಲ್ಲಿಗೆ. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ಈಗ ಹೊಸದಾಗಿ ಇಂಪ್ರೂವ್ಮೆಂಟ್ಸ್ ಎಲ್ಲ ಆಗಿದೆ. ಬೋಟಿಂಗ್ ಎಲ್ಲ ಏನಿರ್ಲಿಲ್ಲ, ಬರೀ ಎಲಿಫೆಂಟ್ಸ್ ಇತ್ತು. ಮತ್ತೆ ಇಷ್ಟೊತ್ತು ಇರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಇಲ್ಲಿ. ಈಗ ಸ್ವಲ್ಪ ಆಪ್ಷನ್ ಜಾಸ್ತಿ ಆಗಿದೆ. ಸೊ ಇಟ್ಸ್ ನೈಸ್. ಹೊರಗಡೆಯಿಂದ ಬಂದವ್ರಿಗೆಲ್ಲ ಚೆನ್ನಾಗಿ ಅನ್ಸುತ್ತೆ. ನೀವು ನೋಡೋ ಎಲಿಫೆಂಟ್ಸ್ ಅಲ್ಲಿ ನಿಮ್ದು ಫೇವ್ರೇಟ್ ಯಾವ್ದು? ಕರ್ಣ ತುಂಬಾ ಇಷ್ಟ ಆಯ್ತು ನನ್ಗೆ. ಯಾಕೆ ಇಷ್ಟ ಆಗ್ತದೆ ಅವನು? ಎಲ್ರಿಗೂ ಕರ್ಣ ಫೇವ್ರೇಟ್, ನನ್ ಫೇವ್ರೇಟ್ ಕೂಡ. ಏನೋ ಒಂಥರ ತುಂಟತನ ಇದೆ ಮುಖದಲ್ಲಿನೇ, ಸ್ವಲ್ಪ ಕೀಟ್ಲೆ ಮಾಡೋ ತರ ಅನ್ಸುತ್ತೆ.
ನೀವೇನಾದ್ರೂ ಅದೇ ಟೈಮ್ ಸ್ಪೆಂಡ್ ಮಾಡ್ಬೇಕು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಅಂತ ಹೇಳಿದ್ರೆ ಇಲ್ಲೇ ಬಂದ್ಬಿಡ್ತೀರಾ? ಯಾ, ನಮ್ ರಿಲೇಟಿವ್ಸ್ ಬಂದಾಗೆಲ್ಲ ಅವ್ರಿಗೊಂದು ಚೆನ್ನಾಗ್ ಅನ್ಸುತ್ತಲ್ವ ಹೊಸದು, ಬೇರೆ ಬ್ಯಾಂಗ್ಳೂರ್ ಸೈಡ್ ಇಂದ ಬಂದವ್ರಿಗೆ ಅಥವಾ ಬೇರೆ ಪ್ಲೇಸಸ್ ಇಂದ. ಸೊ ವಿ ಕಮ್ ಹಿಯರ್. ನೀವೇನ್ ವರ್ಕ್ ಮಾಡ್ತೀರಾ? ನಾನು ಸೈಕಾಲಜಿಸ್ಟ್. ಕುಶಾಲನಗರದಲ್ಲಿ ಇಲ್ಲೇ ಇರೋದಾ? ಸೊ ಇನ್ನು ಬೇರೆ ನೀವು ಕೊಡಗಿನ ಬೇರೆ ಪ್ಲೇಸಸ್ ಯಾರಾದ್ರೂ ಟೂರಿಸ್ಟಿಗೆ ನೋಡ್ತಿರ್ತಾರಲ್ಲ, ಬೇರೆ ವಿಸಿಟ್ ಮಾಡ್ಬೇಕು ಅಂದ್ರೆ ಯಾವ ಪ್ಲೇಸ್ ನ ರೆಕಮೆಂಡ್ ಮಾಡ್ತೀರಾ ನೀವು? ನಮ್ಗಿಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಈಗ ತಲ್ಕಾವೇರಿ ಇದೆ, ಇದು ಟಿಬೇಟಿಯನ್ಸ್ ಕಾಲೋನಿ ಇದೆ, ದುಬಾರೆ ಸೇಮ್ ಎಲಿಫೆಂಟ್ ಕ್ಯಾಂಪ್ ಎಲ್ಲ ಇದೆ. ಸೊ ಮೆನಿ ಪ್ಲೇಸಸ್ ಟು ವಿಸಿಟ್ ಅಂಡ್ ಕೆಲವು ಹಿಡನ್ ಸ್ಪಾಟ್ಸ್ ಕೂಡ ಇದೆ. ಸೊ ಯು ನೀಡ್ ಟು ಎಕ್ಸ್ಪ್ಲೋರ್. ಹಂಗೆ ಇಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದು ಜನರನ್ನ ಇಲ್ಲಿಗೆ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಏನಾದ್ರೂ ಅವರು ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಅದು ಯಾವ್ದಾಗಿರ್ಬೋದು? ಕರೆಂಟ್ಲಿ ಮಾಡ್ತಾ ಇದ್ದಾರೆ. ಸೊ ಪಬ್ಲಿಕ್ ಟಾಯ್ಲೆಟ್ಸ್ ಅದು ಇದೆಲ್ಲ ಫೆಸಿಲಿಟೀಸ್ ಕೊಟ್ಟು ನಮಗೆ ಅಂದರೆ ವೆಹಿಕಲ್ ಫೆಸಿಲಿಟಿ ಇಲ್ಲದೆ ಬಂದವ್ರಿಗೆ ಸ್ವಲ್ಪ ಇಲ್ಲಿ ಕಷ್ಟ ಆಗುತ್ತೆ. ಸೊ ವೆಹಿಕಲ್ ಫೆಸಿಲಿಟಿ ಇಲ್ಲಿಗೆ ಇಂಪ್ರೂವ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಐ ಹ್ಯಾವ್ ಅ ಕ್ಯೂಟ್ ಗೆಸ್ಟ್ ವಿತ್ ಮೀ, tourist. Okay, ma'am, your name? My name is Sakshi Gadak. How you feeling here? I'm feeling so nice. The pretty sunset, the greenery, the cold breeze, everything is so nice. You like this place? Yes, I like this place so much. Which place you like the most in Coorg? This and one I visited the Golden Temple. Two places, very beautiful place. Seen the elephants? Yes. Which one is your favorite? The last one which was drinking water. I like that cute elephant. What do you like most here in Coorg? You like things? In Coorg, I loved the Golden Temple and we visited Madikari, the coffee plantation, which was very nice. This is the first time I'm visiting Coorg. I just loved this evergreen beauty of Coorg, the cold breeze and beautiful sunsets, and especially the coffees which I had. I learned about many types of coffees. There are many spices which are grown in Coorg, and this place is just so beautiful, and I would like to come again and again over here. This is so attracting place. Where you're from? I'm from Maharashtra, Pune. Thank you. ಇವಾಗ ನನ್ನ ಜೊತೆ ಅಮಿತಾ ಅವರಿದ್ದಾರೆ, ದ ಗಾರ್ಜಿಯಸ್ ಅಮಿತಾ ಅಂತ ಹೇಳ್ಬೋದು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಮ್ಯಾಮ್, ಗುಡ್ ಈವ್ನಿಂಗ್. Hello, good evening. Yes, I'm doing absolutely amazing. Can you explain about Coorg, your experience and how you're feeling here? Yeah, so I came to Coorg as a solo traveler and I'm absolutely in love with this place. I am not feeling to go back to, my home, and people were so welcoming, even though I found little difficult with the language, but people were so cooperative. Also the food is amazing and climate is the best. Like everyone should visit Coorg once in their life. What do you tell about particular this elephant camp? Yeah, elephant camp, it's nice. It's like, the weather is especially good and the place is so serene that you can just spend hours, watching sunset, and it's so calm and nice. Yeah. Which place you like the most here in Coorg? I like this place particularly, and I like few of the sightseeing hills which we went. I think Mandalpatti was one of them, so it was amazing. And then we went to this monastery, Golden Temple Monastery. It was nice. Yeah, so these two places were kind of most favorite from overall trip. Okay ma'am, thank you. Thank you so much. ಇದು ನಮ್ಮ ಕೊಡಗಿನ ಹಾರಂಗಿ ಸಾಕಾನೆ ಶಿಬಿರ. ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಕೊಡಗನ ವಿಸಿಟ್ ಮಾಡ್ತಾ ಇದ್ರೆ ನಿಮ್ದು ಮಸ್ಟ್ ವಿಸಿಟ್ ಪ್ಲೇಸ್ ಅಲ್ಲಿ ಇದನ್ನ ಕೂಡ ಒಂದು ಆಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ಕೂರ್ಗ್ ಬಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನ ಫಾಲೋ ಮಾಡಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.